ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಶು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಗುರುಗಳೇ, ಸಾಕಷ್ಟು ಪೂಜೆ ಹೋಮ ಹವನಗಳನ್ನ ನಾವು ಕೇಳ್ಪಟ್ಟಿರ್ತೀವಿ, ತುಂಬ ಕಾಮನ್ ಆಗಿ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಆದರೆ ಈ ಉಚ್ಚಾಟನೆ ಪೂಜೆ ಅಂತ ಹೇಳ್ತಾರಲ್ಲ, ಇದು ಏನಿದು ಎಕ್ಸಾಕ್ಟ್ಲಿ ಉಚ್ಚಾಟನೆ ಪೂಜೆ ಅಂತಂದರೆ ಇದನ್ನು ಮಾಡುವಂಥವ್ರು ಯಾರು ಮಾಡ್ತಾರೆ, ಇದನ್ನು ಯಾಕೆ ಮಾಡ್ತಾರೆ, ಇದರ ಒಂದು ವಿಶೇಷತೆ ಏನು, ಇದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರು. ಬಹಳ ಒಳ್ಳೆಯ ಪ್ರಶ್ನೆ. ನೋಡಿ, ಈಗಿನ ಲೌಕಿಕ ಪ್ರಪಂಚಕ್ಕೆ ಇವಾಗ ಪ್ರತಿಯೊಬ್ಬರ ಬಾಯಲ್ಲೂ ನಾವು ಕೇಳೋದು ಒಂದು ಉಚ್ಚಾಟನೆ ಪೂಜೆ ಮಾಡ್ಕೊಳ್ಳಿ ಗುರುಗಳೇ ಅಂತಾರೆ. ಇವರಿಗೆ ಇದನ್ನು ಯಾರು ಹೇಳ್ಕೊಟ್ಟಿರ್ತಾರೆ ಅಂತ ಮಾತ್ರ ನಮಗಂತೂ ಗೊತ್ತಿರಲ್ಲ, ಇದನ್ನು ಎಲ್ಲಿ ನೋಡಿರ್ತಾರೆ ಅಂತಲೂ ನಮಗಂತೂ ಗೊತ್ತಿರಲ್ಲ. ಉಚ್ಚಾಟನೆ ಪೂಜೆ ಅಂದರೆ ಏನು ಅಂದಾಗ ಸುದರ್ಶನ ಪೂಜೆ, ನರಸಿಂಹನ ಪೂಜೆ, ಪ್ರತ್ಯಂಗಿರ ಪೂಜೆ, ಈ ರೀತಿ ನಾವೆಲ್ಲ ಮಾಡ್ಕೊಡ್ತಾ ಬರ್ತೀವಿ. ಆದರೆ ಉಚ್ಚಾಟನೆ ಪೂಜೆ ಅಂದ್ರೇ ಬಹಳ ವಿಶೇಷವಾದ ಒಂದು ಆರಾಧನೆ ಅಂತ ಹೇಳ್ತೀವಿ. ಇವಾಗ ಏನಕ್ಕೆ ಉಚ್ಚಾಟನೆಯನ್ನು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅನ್ನೋದನ್ನು ಫಸ್ಟು ತಿಳಿಬೇಕು ಎಲ್ಲರೂ. ಇದನ್ನು ದೇವಾಲಯದಲ್ಲಿ ಮಾಡಲ್ಲ ಒಂದು, ಮತ್ತು ಇನ್ನೆಲ್ಲಿ ಮಾಡ್ತಾರೆ ಅಂದಾಗ ಎಷ್ಟೋ ಮನೆಗಳನ್ನೇ ನೀವು ನೋಡಿರ್ಬೋದು. ಮನೆ ಪ್ರಾರಂಭ ಮಾಡ್ತಾರೆ ಕಟ್ಟಕ್ಕೆ ಶುರು ಮಾಡಿದ ತಕ್ಷಣ ಏನೋ ಒಂದು ಸಮಸ್ಯೆ ಆಗುತ್ತೆ. ಅವ್ರ ಹತ್ರ ಹಣ ಇರಲ್ಲ ಅಂತ ಅಲ್ಲ, ಹಣ ಇರುತ್ತೆ, ಆದರೆ ಕಟ್ಟಕ್ಕೆ ಸಮಯ ಆಗಲ್ಲ. ಏನೋ ಒಂದು ತೊಂದರೆ ಆಯಿತು, ಇಲ್ಲ ಯಾವುದೋ ಒಂದು ಸಾವಾಯಿತು. ಆವಾಗ ಏನು ಮಾಡ್ತಾರೆ, ಆ ಮನೆ ಕಟ್ಟೋದನ್ನು ನಿಲ್ಲಿಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ, ಮತ್ತೆ ಕೈಗೆತ್ಕೊತಾರೆ. ಎತ್ಕೊಂಡಿದ್ದ ತಕ್ಷಣ ಮತ್ತೆ ಇನ್ಯಾರಿಗೂ ಆರೋಗ್ಯ ಸಮಸ್ಯೆ ಆಗುತ್ತೆ. ಈ ರೀತಿ ಮನೆಗಳನ್ನು ಕಟ್ಟಿದಾಗ ತೊಂದರೆಗಳಾಗ್ತಾ ಬರೋದು. ಮತ್ತು ಗುರುಗಳೇ, ನಮ್ಮ ಕುಟುಂಬ ತುಂಬ ದೊಡ್ಡ ಕುಟುಂಬ ಗುರುಗಳೇ. ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಇದ್ದಾರೆ. ಈಗಿನ ಕಾಲದಲ್ಲಿ ಆ ಥರ ಜೀವನ ಮಾಡುವ ಮನೆಗಳು ಬಹಳ ವಿರಳ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋ ಜೀವನವೇ ಈಗ ನಡೀತಾ ಇರೋದು. ಅಂಥದ್ರಲ್ಲಿ ನನ್ನ ಅಣ್ಣನ ಮಕ್ಕಳು, ನನ್ನ ತಂಗಿ ಮಕ್ಕಳು ಎಲ್ಲರೂ ನಾವು ಇದ್ದೀವಿ ಒಟ್ಟಿಗೆ ಅನ್ನೋದು 100ರಲ್ಲಿ 1 ಮನೆ ನೋಡ್ಬೋದೇನೋ ನಾವು. ಆದರೆ ಎಲ್ಲವೂ ಇದೆ, ಆದರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಏನದರ ಅರ್ಥ ಅಂದರೆ, ಗುರುಗಳೇ, ನಮ್ಮದು ದೊಡ್ಡ ಕುಟುಂಬ, ನನ್ನ ಅಣ್ಣನ ನೋಡಿದ್ರೆ ನನಗಾಗಲ್ಲ, ನನ್ನ ತಂಗಿರೋ ನನ್ನನ್ನು ನೋಡಿದ್ರೆ ಆಗಲ್ಲ. ಅಂದರೆ ದಾಯಾದಿ ಕಲಹ ಇರುತ್ತೆ. ಆಮೇಲೆ ಮನೇಲಿರೋರು ಎಲ್ಲರೂ ದುಡಿತಾರೆ, ಕೈ ತುಂಬ ದುಡಿತಾರೆ, ಮನೆಗೆ ತಂದು ಇಡ್ತಾರೆ ಅಷ್ಟೇ. ಅದು ಹೇಗೆ ಖಾಲಿ ಆಗುತ್ತೆ ಅಂತಲೇ ಗೊತ್ತಿಲ್ಲ. ನೀರಿಗಿಂತ ವೇಗವಾಗಿ ಆ ದುಡ್ಡು ಖಾಲಿ ಆಗುತ್ತೆ. ಮನೆಯಲ್ಲಿ ಎಲ್ಲವೂ ಇರುತ್ತೆ, ಆ ಮನೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ. ಯಾಕಂದರೆ ಭಗವಂತ ಎಲ್ಲವನ್ನ ಕೊಟ್ಟಿರ್ತಾನೆ, ನೆಮ್ಮದಿ ಕಿತ್ಕೊಂಡ್ಬಿಟ್ಟಿರ್ತಾನೆ ಅವ್ರ ಹತ್ರ ಅಲ್ವಾ. ಆ ನೆಮ್ಮದಿಯನ್ನು ಕಿತ್ಕೊಂಡಿರೋ ಜಾಗ, ನೀನಿರೋ ಜಾಗ, ನಿಮ್ಮ ಮನೆ. ಇಂಥ ಜಾಗದಲ್ಲಿ ಏನು ಮಾಡಿದ್ರೂ ಆ ಜಾಗ ಏಳಿಗೆನೇ ಆಗಲ್ಲ. ಒಂದು 30 ಅಂಗಡಿ ಕಟ್ಟಿಬಿಟ್ಟಿರ್ತಾರೆ, ಇಲ್ಲ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಬಿಟ್ಟಿರ್ತಾರೆ. ಆ ಕಾಂಪ್ಲೆಕ್ಸಲ್ಲಿ 2 ದಿನ ಬರ್ತಾರೆ, 3ನೇ ದಿನ ಖಾಲಿ, 1 ವಾರ ಖಾಲಿ, ತಿಂಗ್ಳುಗಟ್ಟಲೆ ಖಾಲಿ, ಮತ್ತು ಇನ್ಯಾರೋ ಬರ್ತಾರೆ, 2 ದಿನ ಮಾತ್ರ ಇರ್ತಾನೆ, ಮತ್ತೆ ಖಾಲಿ ಆಗುತ್ತೆ. ಈ ರೀತಿ ಖಾಲಿಗಳಾಗ್ತಾ ಬರ್ತಾ ಇರುತ್ತೆ. ಆಮೇಲೆ ಎಷ್ಟೋ ಜನ ಕೆಲವೊಂದು ಜಾಗಗಳನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಏನು ಮಾಡಿದ್ರೂ ಆ ಜಾಗ ಮಾರಾಟ ಮಾಡೋಕ್ಕೆ ಆಗಲ್ಲ, ಇವನು ತೊಗೊಳಕ್ಕಾಗಲ್ಲ, ಇಲ್ಲ ಇವನು ಕೊಳ್ಳೋಕ್ಕಾಗಲ್ಲ. ಈ ರೀತಿ ಸಮಸ್ಯೆಗಳು ಬರುತ್ತೆ. ಆ ಜಾಗದಲ್ಲಿ ಮಾತ್ರ ಉಚ್ಚಾಟನೆ ಪೂಜೆಯನ್ನು ಮಾಡೋಕ್ಕೆ ಸಾಧ್ಯ. ಅದನ್ನು ತಿಳ್ಕೊಬೇಕು ಎಲ್ಲರೂ. ಒಂದು ಜಾಗ ನೀನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಇಲ್ಲ ನೀನು ತೊಗೊಂಡಿರೋ ಜಾಗನ ಮಾರೋಕ್ಕಾಗಲ್ಲ, ಇಲ್ಲ ನೀನಿರೋ ಜಾಗದಲ್ಲಿ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಈ 3 ಕಾರಣಕ್ಕೋಸ್ಕರ ಮಾತ್ರ ಉಚ್ಚಾಟನೆಯನ್ನು ಮಾಡೋಕ್ಕೆ ಸಾಧ್ಯ. ಹೆಂಗೆ ಅಂದರೆ, ಒಂದು ಮನೆ ಪಾಯವನ್ನು ಹಾಕ್ತೀರ. ಆ ಮನೆ ಪಾಯವನ್ನು ಹಾಕಿದಾಗ ಈ ಇಡೀ ಭೂಮಂಡಲವೇ ಸ್ಮಶಾನ ಅಂತ ನಾವು ಹೇಳ್ತೀವಿ ಶಾಸ್ತ್ರದಲ್ಲಿ. ಆ ಜಾಗದಲ್ಲಿ ಏನಿತ್ತು ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಮೇಸ್ತ್ರಿನ ಕರೆದ್ರಿ, ಎಲ್ಲೇನೋ ನಾವು ಜಾಗವನ್ನು ಕೊಂಡ್ರಿ, ಮೇಸ್ತ್ರಿನ ಕಟ್ಬಿಟ್ಟು ನೋಡಪ್ಪ ಈ ರೀತಿ ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡು ಅಂತ ಹೇಳಿದ್ರಿ. ಅವನೇನು ಮಾಡ್ದ, ಪಾಯ ಹಾಕ್ತಾನೆ. ಅವನು ಎಷ್ಟಡಿ ಅಗಿತಾನೆ, ಅವನಿಗೆ ಬೇಕಾಗಿರೋಷ್ಟು ಅಡಿ ಅಗಿತಾನೆ, ಆಯಿತಾ. ಮತ್ತೆ ಆ ಮಣ್ಣನ್ನು ಅಲ್ಲೇ ತುಂಬುತ್ತಾನೆ. ಅವನೇನು ಬೇರೆ ಮಣ್ಣನ್ನು ತಂದು ತುಂಬಲ್ಲ ಆ ಜಾಗಕ್ಕೆ. ಆ ಮಣ್ಣಲ್ಲಿ ಏನಾದರೂ ಹಂದಿ ಮೂಳೆ ಇದ್ದ ಪಕ್ಷದಲ್ಲಿ
ಆ ಜಾಗ ನೀವೇನು ಮಾಡಿದ್ರೂ ಕೂಡ ಅಭಿವೃದ್ಧಿ ಆಗೋದೇ ಇಲ್ಲ. ಆ ಮನೆಯಲ್ಲಿ ಸದಾ ಸಾವು ಕೇಳ್ತಾ ಇರುತ್ತೆ. ಮತ್ತೇನಪ್ಪ ಮಾಡೋದು, ಅಷ್ಟು ದೊಡ್ಡ ಕಾಂಪ್ಲೆಕ್ಸ್ ಕಟ್ಬಿಟ್ಟಿದ್ದೀವಿ ಗುರುಗಳೇ, ಅದನ್ನು ಹೊಡೆದಾಕಕ್ಕೂ ಆಗಲ್ಲ, ಅಲ್ಲಿಂದಲೇ ನಮ್ಮ ಜೀವನ ನಡಿಬೇಕು ಅಲ್ವಾ? ಆಗ ಆ ಜಾಗದಲ್ಲಿ ಉಚ್ಚಾಟನೆ ಪೂಜೆಯನ್ನು ಮಾಡ್ತೀವಿ. ಉಚ್ಚಾಟನೆ ಪೂಜೆ ಅಂದರೆ ಏನು? ನಿನ್ನ ಮೇಲೆ ಪ್ರಯೋಗ ಆಗಿರ್ಬೋದು, ನೀನು ಯಾರನ್ನ ನೋಡಕ್ಕೆ ಹೋದ್ರೂ ನಿನ್ನ ವಿರುದ್ಧ ಮಾಡ್ತಾರವ್ರು. ನೀನು ಯಾರೋ ತುಂಬ ರಾಜಕೀಯದವ್ರ ಹತ್ರ ನೀನು ಬಹಳ ಆತ್ಮೀಯವಾಗಿ ಇರ್ತೀಯ, ನಿಂದೇನೋ ಒಂದು ಕೆಲಸ ಆಗಬೇಕು, ಅಲ್ಲಿ ಹೋಗ್ತೀಯ, ನೀನು ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ ವ್ಯಾವಹಾರಿಕವಾಗಿ, ಅಲ್ಲಿಗೆ ಹೋಗಿದ ತಕ್ಷಣ ನಿನ್ನ ಕಂಡಿದ ತಕ್ಷಣ ಅವ್ರು ದೂರ ನಿನ್ನ ಇಡಬೇಕು. ಅಂದರೆ ಮನುಷ್ಯನ ಮೇಲೆ ಪ್ರಯೋಗ ಆಗೋದು ಮೇಲೆ ಬೇರೆ, ಕುಟುಂಬದ ಮೇಲೆ ಪ್ರಯೋಗ ಆಗೋದು ಬೇರೆ, ನೀನಿರೋ ಜಾಗದಲ್ಲಿ ಪ್ರಯೋಗ ಆಗೋದು ಬೇರೆ. 3 ರೀತಿಯ ಪ್ರಯೋಗಗಳು ಆಗುತ್ತೆ. ಈ ಪ್ರಯೋಗದಲ್ಲಿ ಫಸ್ಟು ನೀನೇನು ಮಾಡಬೇಕು ಉಚ್ಚಾಟನೆಯಲ್ಲಿ ಅಂದಾಗ, ನೀನಿರೋ ಜಾಗವನ್ನು ಕ್ಲಿಯರ್ ಮಾಡ್ಕೋಬೇಕು. ಅಂದರೆ ನಾವು ದಿಕ್ಕುಗಳನ್ನು ಹೇಳ್ತೀವಿ, ಆ ದಿಕ್ಕುಗಳಿಗೆ ವಾಸ್ತು ಸಾನ್ನಿಧ್ಯವನ್ನು ಮಾಡಬೇಕು. ಫಸ್ಟು ವಾಸ್ತು ಸಾನ್ನಿಧ್ಯವನ್ನು ಮಾಡಿ ತದನಂತರ ನಿನ್ನ ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಪ್ರಾರಂಭ ಮಾಡಬೇಕು. ಯಾವ ರೀತಿ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಫಸ್ಟ್ ನೀನು ಜಾಗವನ್ನು ಶುದ್ಧಿ ಮಾಡ್ಕೋಬೇಕಲ್ವಾ? ಜಾಗವನ್ನು ಶುದ್ಧಿ ಮಾಡಿದ್ರೆ ಮಾತ್ರ ನೀನಿರೋ ಜಾಗಕ್ಕೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಜಾಗವನ್ನು ಶುದ್ಧಿ ಮಾಡ್ಕೊಂಡ ಮೇಲೆ ಆ ವಾಸ್ತು ಸಾನ್ನಿಧ್ಯ ಕೊಟ್ಟ ಮೇಲೇ ನೀನು ಪೂಜೆ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಈ ಉಚ್ಚಾಟನೆಯಲ್ಲಿ ಬಹಳ ಕ್ರಮಗಳಿದೆ. ಆ ಕ್ರಮವನ್ನು ಮಾಡಿದಾಗ ಮಾತ್ರ ಉಚ್ಚಾಟನೆ ಪೂಜೆಗೆ ಫಲ ಸಿಕ್ಕೋದು. ಸುಮ್ಮನೆ ಯಾರೋ ಹೋದ್ರು ಏನೋ ಮಾಡಿದ್ರು, ಉಚ್ಚಾಟನೆ ಮಾಡಿಸಿದ್ದೀವಿ ಗುರುಗಳೇ, ಎಲ್ಲಿ ನೋಡು ಫಲ ಕೊಡು ನೋಡೋಣ. ಅದಕ್ಕೆ ಆದ ಕ್ರಮ ಇದೆ. ಆ ಕ್ರಮದಲ್ಲಿ ಮಾಡಿದ್ರೆ ಮಾತ್ರ ಉಚ್ಚಾಟನೆ ಪೂಜೆಗೆ ಫಲ ಸಿಕ್ಕೋದು. ಖಂಡಿತ ಗುರುಗಳೇ, ಈ ಉಚ್ಚಾಟನೆ ಪೂಜೆ ಬಗ್ಗೆ ಇದೇ ಮೊದಲು ಕೇಳ್ತಾ ಇರೋದು, ಸಾಕಷ್ಟು ಬಾರಿ ಕೇಳಿದ್ವಿ, ಆದರೆ ಯಾವ ರೀತಿ ಮಾಡ್ತಾರೆ ಹೇಗೆ ಅನ್ನೋದ್ರ ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀ ಕೃಷ್ಣ. ಇನ್ನು ಈ ಒಂದು ವಿಚಾರವಾಗಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು, ನೇರವಾಗಿ ಗುರುಗಳನ್ನ ಭೇಟಿ ಮಾಡಬೇಕು ಅಂದರೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.